ಸ್ಪೆಷಲ್ ಬ್ರೇಕ್ಫಾಸ್ಟ್ ಇವತ್ತು. ಬುರ್ಜಿ, ಎಗ್ ಬುರ್ಜಿ ಹಾಗೂ ಚಪಾತಿ. ಅಮ್ಮ ಕೈಯಾರೆ ಲಟಿಸಿದ ಚಪಾತಿ ಹಾಗೂ ಬುರ್ಜಿ. ಇಷ್ಟೇ. ಮದರ್ಸ್ ಡೇ ವಿಶ್ ಮಾಡ್ಲಿಕ್ಕೆ ಗಿರಾಕಿಗಳು ಬಂದರೆ ನೋಡಿ, ಇಲ್ಲಿ ನೋಡು ಕೇರ. ಹ್ಯಾಪಿ ಮದರ್ಸ್ ಡೇ ಮಮ್ಮ. ಕೈದ ಥ್ಯಾಂಕ್ ಯು, ಥ್ಯಾಂಕ್ ಯು, ಟೇಕ್ ಕೇರ್. ಥ್ಯಾಂಕ್ ಯು ಕಿಯಾರಾ. ಪೋಸ್ಟರ್ ಮಾಡಿದ್ದಾಳೆ ಅಮ್ಮನ ದಿನಾಚರಣೆಗೆ. ಹಾಟ್ ಬೇರೆ, ಅರ್ಧ ಕೆಜಿ ಹಾಟ್. ಅದು ಪ್ಲೇಟ್ ಇಡುವ ಕಾರ್ಯಕ್ರಮ. ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಕಿಯಾರನ್ಗೆ. ಅವಳಿಗೆ ಹೆದರಿಕೆ ಗ್ಲಾಸ್ ಮೇಲೆ ಬಿದ್ದರೆ. ಮದರ್ಸ್ ಡೇ ದಿನವೇ ಅವಳಿಗೆ ಒಂದು ಬೀಳ್ತದೆ. ಥ್ಯಾಂಕ್ ಯು ಕಿಯಾರಾ, ಥ್ಯಾಂಕ್ ಯು ಕಿಯಾರಾ. ಬಿ ಅ ಗುಡ್ ಗರ್ಲ್, ಓಕೆ? ಅದೇ ನೀನು ಕೊಡುವ ನನಗೆ ಗಿಫ್ಟ್. ಚಿಂತಿಲ್ಲ ಚಿಂತಿಲ್ಲ, ಸ್ಟಾರ್ ಬೇಡ, ಸ್ಟಾರ್ ಬೇಡ, ನೀನೇ ನನ್ನ ಸ್ಟಾರ್. ಈ ಡ್ರಾಯಿಂಗ್ ಇರಲಿ, ಅಕ್ಷರ ಇರಲಿ, ಯಾವುದು ಪರ್ಫೆಕ್ಟ್ ಇರಲಿಕ್ಕಿಲ್ಲ. ಆದರೆ ಇದರಲ್ಲಂತೂ ತುಂಬಾ ಪ್ರೀತಿ ಉಂಟು. ಅಷ್ಟೇ ಬೇಕಾಗಿರುವುದಲ್ಲ ನಮಗೆಲ್ಲರಿಗೆ ಸಹ. ಹ್ಯಾಪಿ ಮದರ್ಸ್ ಡೇ. ಯಾರೆಲ್ಲ ತಾಯಂದಿರು ನನ್ನ ವಿಡಿಯೋಸ್ ನೋಡ್ತಿದ್ದೀರಿ, ನಿಮ್ಗೆಲ್ಲರಿಗೆ ಸಹ ಹ್ಯಾಪಿ ಮದರ್ಸ್ ಡೇ, ಆಯ್ತಾ? ತಾಯಿಯ ದಿನ ಅಂದರೆ ಒಂದು ದಿನದ ಆಟ ಅಲ್ಲ. ತಾಯಿಯ ದಿನ ಇಲ್ಲದೆ ತಂದೆಯ ದಿನ ಒಂದು ದಿನದ ಆಟ ಅಲ್ಲ. ಲೈಫ್ ಲಾಂಗ್ ರೆಸ್ಪಾನ್ಸಿಬಿಲಿಟಿ. ಮಕ್ಕಳು ಮದುವೆ ಆಗಿ ಹೋದರೆ ಸಹ ತಂದೆ ತಾಯಿಗೊಂದು ಎಂತ ಹೇಳೋದು, ಒಂದು ಆತಂಕ ಇರ್ತದೆ. ಮಕ್ಕಳು ಹುಷಾರಿದ್ದಾರಾ, ಮೊಮ್ಮಕ್ಕಳು ಹುಷಾರಿದ್ದಾರಾ, ಅವರ ಗಂಡಂದಿರು ಹುಷಾರಿದ್ದಾರಾ. ಒಂದು ಲೈಫ್ ಲಾಂಗ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ತಂದೆ ತಾಯಿದು. ಸೊ ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಸಹ ತಂದೆ ತಾಯಿಗೆ ಆದಷ್ಟು ಪ್ರೀತಿ ಮಾಡಲಿಕ್ಕೆ. ಯಾಕಂದರೆ ಲೋಕದಲ್ಲಿ ನಿಮಗೆ ತುಂಬ ಜನ ಬಡವರು ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ತೋರಿಸ್ಲಿಕ್ಕೆ. ಆದರೆ ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ಕೊಡುವವರು ಈ ಲೋಕದಲ್ಲಿ ಯಾರು ಸಹ ಇಲ್ಲ. ತಂದೆ ತಾಯಿಯೇ ಬೆಸ್ಟ್, ಅವರೇ ನಿಮ್ಮ ಬೆಸ್ಟ್ ಫ್ರೆಂಡ್. ಅವರಕ್ಕಿಂತ ಜಾಸ್ತಿ ಈ ಲೋಕದಲ್ಲಿ ಯಾರು ಸಹ ನಮ್ಮನ್ನು ಪ್ರೀತಿ ಮಾಡೋದಿಲ್ಲ. ಗಂಡ ಯಾವತ್ತೂ ಹೇಳ್ತಾರೆ, ಅವರಂತೂ ಅವರ ತಂದೆ ತಾಯಿಯೊಟ್ಟಿಗೆ ತುಂಬಾ ಕ್ಲೋಸ್, ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ದರು ತಂದೆ ತಾಯಿಯೊಟ್ಟಿಗೆ. ಸೊ ಅವ್ರು ಯಾವತ್ತೂ ಹೇಳ್ತಾರೆ, ತಂದೆ ತಾಯಿ ಇಲ್ಲದ್ರೆ ಮಕ್ಕಳಿಗೆ ವ್ಯಾಲ್ಯೂ ಇಲ್ಲ. ಅವ್ರು ಯಾವತ್ತೂ ಹೇಳ್ತಾರೆ. ಯಾಕಂದರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅವ್ರು ಹೇಳೋದು. ಅವ್ರು ಯಾವತ್ತೂ ಹೇಳ್ತಾರೆ, ತಂದೆ ತಾಯಿ ಇದ್ರೇನೆ ವ್ಯಾಲ್ಯೂ ಮಕ್ಕಳಿಗೆ ಅಂತೇಳಿ. ಮತ್ತೆ ಇದು ಒಂದು ದಿನದ ಆಟ ಅಲ್ಲ. ಹ್ಯಾಪಿ ಮದರ್ಸ್ ಡೇ ಹಾಕಿ, ಸ್ಟೇಟಸ್ ಎಲ್ಲ ಹಾಕಿ, ಗಗ್ಗರ ಕಟ್ಟಿ, ಅಮ್ಮನಿಗೆ ಒಂದು ವಿಡಿಯೋ ತೆಗೆದುಕೊಂಡು ಕಿಸ್ ಕೊಟ್ಟು ಗುಮ್ಮ ಮಾಡಿಕೊಂಡು ಹ್ಯಾಪಿ ಮದರ್ಸ್ ಡೇ ಆಯ್ತಾ, ಇನ್ನು ನೆಕ್ಸ್ಟ್ ವರ್ಷ ಸಿಗ್ತೇನೆ ಮದರ್ಸ್ ಡೇಗೆ ಅಂತ ಹೇಳಿ ಅಲ್ಲಿ ನಮ್ಮದು ಆಟ ಮುಗಿಯುವುದಲ್ಲ. ನಮ್ಮ ತಂದೆ ತಾಯಿ ಸರಿಯಾಗಿ ಮದ್ದು ತಗೊಳ್ತಿದ್ದಾರಾ, ಅವ್ರಿಗೆ ಬೇಕಿದ್ದ ಐಟಮ್ಸ್ ಮನೆಗೆ ಸಿಗ್ತಾ ಉಂಟಾ, ಅವ್ರಿಗೆ ಎಂತ ಬೇಕು ಎಂತ ಬೇಡ, ಅವ್ರಿಗೆ ನಮ್ಮನ್ನು ನೋಡ್ಲಿಕ್ಕೆ ಆಸೆ ಉಂಟಾ, ಹೋಗಿ ಸಿಕ್ಕುದು. ಅದೇ ಒಂದು ನಾವು ತೋರಿಸುವ ಪ್ರೀತಿ. ವರ್ಷದಲ್ಲಿ ಒಂದು ದಿನ ಪ್ರೀತಿ ತೋರಿಸಿದ್ರೆ ಅದು ಪ್ರಯೋಜನ ಇಲ್ಲ. ಇಡೀ ವರ್ಷ ಅವರಿಗೆ ಪ್ರೀತಿ ಕೊಟ್ಟರೆ ಅವರ ಹೆಲ್ತ್ನೂ ಒಳ್ಳೇದಾಗಿರ್ತದೆ, ಹಾಗೂ ಅವರು ಸಹ ಖುಷಿಯಾಗಿರ್ತಾರೆ. ಅದು ಮಕ್ಕಳು ಕೊಡುವ ಪ್ರೀತಿ. ಇದು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಮಕ್ಕಳು ಯಾವತ್ತೂ ತಂದೆ ತಾಯಿಯನ್ನು ನೋಡುದು ಅದು ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದು ಕೊಡುವ ಪ್ರೀತಿ, ರಿಟರ್ನ್ ಪ್ರೀತಿ. ತಂದೆ ತಾಯಿ ಮಾಡಿದಷ್ಟು ನಮಗೆ ಮಾಡಲಿಕ್ಕೆ ಈ ಲೋಕದಲ್ಲಿ ಸಾಧ್ಯವೇ ಇಲ್ಲ. ಆದರೆ ಅವ್ರಿಗೆ ಪ್ರೀತಿ ಕೊಡೋದು ನಮ್ಮಿಂದ ಬೆಸ್ಟ್, ಅದೇ ಒಂದು ಸಾಧ್ಯ ಅಲ್ಲ. ಸೊ ಅವರಿಗೆ ಎಷ್ಟಾಗ್ತದೆ ಅಷ್ಟು ಪ್ರೀತಿ ಕೊಡೋದೇ ನಮ್ಮ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು. ಹೊರಟಿದ್ದೇವೆ ಎಲ್ಲ ಸಹ. ಸಂಡೇ ಇವತ್ತು, ಸಂಡೇ. ನನಗೆ ಬ್ಯಾಡಿಗೆ ಮೆಣಸು ಬೇಕು. ಅದಕ್ಕೆ ತುಂಬ ಜನರು ಹೇಳಿದರು ಪ್ರಿನ್ಸ್ ಬೇಕ್ರಿಯಲ್ಲಿ ಸಿಗ್ತದೆ ಅಂತೇಳಿ. ಸೊ ಪ್ರಿನ್ಸ್ ಬೇಕ್ರಿಗೆ ಹೋಗಿ ಮತ್ತೆ ಒಂದು ಸ್ಪೆಷಲ್ ಜನ ಸಿಗಲಿಕ್ಕೆ ಹೋಗ್ತಿದ್ದೇನೆ. ಅಮಿತಾಬ್ ಬಚ್ಚನ್ ಇಲ್ಲಿ ಸೇರ್ತಾರೆ. ಅಮಿತಾಬ್ ಬಚ್ಚನ್ ನೋಡಿ ಅಂತ ಎರಡು ಗಾಡಿಯನ್ನು ಟೋ ಮಾಡಿಕೊಂಡು ಹೋಗ್ತಿದ್ದಾಳೆ. ಒಂದು ಮೇಲೆ ಉಂಟು, ಒಂದು ಕಡೆಗೆ ತೇಲಿಕೊಂಡು ಹೋಗ್ತಾ ಉಂಟು. ಮಿಸಸ್ ಕುಂದರ್, ನೀವೇನು ಕೇಬಲ್ಸ್ ಎಲ್ಲ ತೋರಿಸಿದ್ದೀರಿ ಅಂತ ಕೇಳ್ತೀರಾ? ಇಲ್ಲಿ ಕೇಬಲ್ಸ್ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಕೆಲವು ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಖಾಲಿ ನೋಡ್ಲಿಕ್ಕೆ ಸಿಗ್ತದೆ. ಅದರಿಂದಾಗಿ ಇದು ಸಹ ಒಂದು ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇಡೀ ಊರಲ್ಲಿ ಕೇಬಲ್ಸ್ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಎಲ್ಲ ಕಡೆ ಕೇಬಲ್ಸ್ ಎಲ್ಲ ಅಂಡರ್ ಗ್ರೌಂಡ್ ಇರ್ತದೆ, ಕೆಲವು ಕಡೆ ಖಾಲಿ ಮೇಲೆ ಹೀಗೆ ನೋಡ್ಲಿಕ್ಕೆ ಸಿಗ್ತದೆ. ಈ ಬಿಸಿಗೆ ಮನುಷ್ಯರೇ ಹೊರಗೆ ಹೋದಾಗ 2 ರೌಂಡ್ ತಿರುಗ್ತೇವೆ ನಾವು, ಅಷ್ಟು ಬಿಸಿ ಉಂಟು, ತಲೆ ತಿರುಗ್ತದೆ. ಆದ್ರೆ ಈ ಗಿಡಗಳು ನೋಡಿ ಅಂತ ಎಷ್ಟು ಪಚ್ಚೆ ಉಂಟಂತೇಳಿ. ಪಚ್ಚೆ ಅಂದ್ರೆ ಗ್ರೀನ್ ಆಯ್ತಾ, ಅಷ್ಟು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ. ದಿನಕ್ಕೆ 2 ಸರ್ತಿ ನೀರು ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ಹಾಕ್ತಾರೆ, ಹಾಗೂ ಗೊಬ್ಬರ ಸಹ ಒಳ್ಳೆ ರೀತಿಯಲ್ಲಿ ಹಾಕ್ತಾರೆ. ಹೈಯೆಸ್ಟ್ ಇಂಡಿಯನ್ಸ್ ಇರುವ ಜಾಗ ಅಂತ ಇದು.
ಕರಮ ಅಂತೇಳಿ ದುಬೈಲಿರೋದು. ಇಲ್ಲಿ ಯಾರೆಲ್ಲ ಇದ್ದೀರಿ ಕಿಟಕಿಯಿಂದ ಹೊರಗೆ ಬಂದು ಒಂದು ಬಾಯ್ ಮಾಡಿ ನೋಡು. ನೀನಲ್ಲ ಮಗ ಅವರು. ಕರಿ ನಾನು ಬರ್ತೇನೆ. ಓಕೆ, ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್, ಪಾರ್ಕಿಂಗ್ ಇಲ್ಲ. ಡಬಲ್ ಪಾರ್ಕ್ ಇಲ್ಲಿ ಮಾಡ್ತೇನೆ. ಅಲ್ಲಿ ಹೋಗಿ ನೋಡುವನಾ? ಅಲ್ಲಿ ಡಬಲ್ ಪಾರ್ಕ್ ಮಾಡ್ಲಿಕ್ಕೆ ಸಾಗುದಿಲ್ಲ, ಅಲ್ಲಿ ಸಿಂಗಲ್ ರೋಡ್ ಜಾಗ ಇಲ್ಲ. ಇಲ್ಲಿ ಇರೋದು ಲೆಫ್ಟ್ ನೋಡಿ, ಇಲ್ಲಿ ಮರ ಉಂಟಲ್ಲ, ಮರದ ನೆಕ್ಸ್ಟ್ ಫಿಶ್ ಈಟೇರಿಯಂ ಅಂತ ಒಳ್ಳೆ ಮೀನು ಊಟ ಇಲ್ಲ. ಓಕೆ, ಹೋಗ್ತೇನೆ. ನಾನು ಹಾಗೂ ಕಿಯಾರ ಹೊರಟಿದ್ದೇವೆ. ಬಾ. ಇಲ್ಲೆಲ್ಲ ಬಂದರೆ ಇದೇ ಪ್ರಾಬ್ಲಮ್, ಪಾರ್ಕಿಂಗ್ ಇಲ್ಲ. ಎಲ್ಲೆಲ್ಲಿ ನಿಲ್ಲಿಸಿದ್ರೆ ಸಹ ಫೈನ್ ಕೊಡ್ತಾರೆ. ಮೆಲ್ಲ ಎದುರು ನೋಡು, ಬಿಸಿಲಿಗೆ ತಾಂಟ್ಬೇಡ. ನೋಡಿ ಇದೆ ಪ್ರಿನ್ಸ್ ಸ್ವೀಟ್ಸ್. ಇಲ್ಲಿ ಹೋಗಿ ನೋಡುವ ಎಂಥ ಊರದ್ದು ಐಟಮ್ಸ್ ಉಂಟು ನೋಡುವ. ಊರಿನವರಾಗಿ ಊರಿನವ್ರದ್ದು ಮುಖದಲ್ಲಿ ಪಸೆ ಇಲ್ಲ, ಒಳ್ಳೆ ಆಗಿಲ್ಲ ಅವ್ರದ್ದು ವಿಡಿಯೋ ಮಾಡಲಿಕ್ಕೆ. ಎಂತ ಸಹ ಒಳ್ಳೆ ಆಗಿಲ್ಲ, ಅಷ್ಟೇನು ಗ್ರೇಡ್ಸ್ ಅಲ್ಲ, ಒಳ್ಳೆ ಕಲೆಕ್ಷನ್ಸ್ ಎಲ್ಲ. ಬಾ 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 ಇಲ್ಲಿ ಬಾ. ಮತ್ತು ಪಾರ್ಕಿಂಗ್ಸ್ ಎಲ್ಲ ಬಜಿ ಚೋರೆ, ಅದಕ್ಕೆ ಹೆಚ್ಚು ನನಗೆ ಶಾಪಿಂಗ್ ಮಾಡ್ಲಿಕ್ಕೆ ಆಗಿಲ್ಲ. ಖಾಲಿ ಬ್ಯಾಡಿಗೆ ಮೆಣಸು ತಗೊಂಡು ಹೋಗಿ ತೋರಿಸ್ತೇನೆ. ಕರ್ನಾಟಕದವ್ರು ಎಲ್ಲಿಯವರಂತ ಗೊತ್ತಿಲ್ಲ, ಆದರೆ ಬಜ್ಜಿ ದೊಡ್ಡ ಶುಂಠಿಕಾಯಿ ಚಕ್ರ. ವಿಡಿಯೋ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಹತ್ರ ಕೇಳಬೇಕಂತೆ, ಯಾವ ಅಂಗಡಿಯ ಯಾವ ಕಾಲದಲ್ಲಿದ್ದಾರ ದೇವರೇವಲ್ಲ. ಇನ್ನೂ ಸಹ ಅವರು ಪೂರ್ವಜರು ಬಿ ಸಿ ಕಾಲದಲ್ಲಿದ್ದಾರೆ. ಇರಲಿ ಬಿಡಿ, ಅವರಿಗೆ ಮಾರ್ಕೆಟಿಂಗ್ ಬೇಡಾದರೆ ನಾವು ಯಾಕೆ ಫೋರ್ಸ್ ಮಾಡೋದಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ನಾನು ಫಸ್ಟ್ ಕೇಳ್ತೇನೆ, ಯಾರಿಗೆ ಸಹ ವೀಡಿಯೋ ಮಾಡೋದಾದ್ರೆ ಫಸ್ಟ್ ಕೇಳಿಯೇ ಮಾಡೋದು, ನಾನು ಒಟ್ರಾಸಿ ಮಾಡೋದು. ಗಂಡಾಗೂ ಕ್ಯಾರ ಇಲ್ಲಿ ಬಾ. ವೀನಕ್ಕಾಗಿ ಬರಲಿಕ್ಕೆ ಆಗಿಲ್ಲ, ಯಾಕೆಂದರೆ ಪಾರ್ಕಿಂಗ್ ಇಲ್ಲ. ರಪ್ಪ ಹೋಗಿ 2 ನಿಮಿಷದಲ್ಲಿ ಹಿಂದೆ ಇದ್ದೇನೆ. ಹತ್ತು ಬಾ. ಇನ್ನು ಹಸ್ತಾರ್ಪಣೆ ಎಲ್ಲ ಉಂಟು ಗಾಡಿಯಲ್ಲಿ, ಹೋಗು. ಇದೊಂದು ತಂದೆ 200 ಗ್ರಾಮಿಗೆ 10.5 ದಿರಮ್. ಜಾಸ್ತಿ ಆಯಿತು, ಆದರೆ ದುಬೈಗೆ ಬಂದದಲ್ಲ, ಇದರ ಟಿಕೆಟ್ ಹಣ ವೀಸಾ ಹಣ ಎಲ್ಲ ನಾವೇ ಕೊಡಬೇಕು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ. ಊರಲ್ಲಿ ಎಷ್ಟು ಉಂಟು 100 ಗ್ರಾಮ್ಸಿಗೆ ಕಮೆಂಟ್ ಮೂಲಕ ಹೇಳಿ. ದುಬೈ ಫ್ರೇಮ್ ಇಲ್ಲಿ ಕಾಣ್ತದಲ್ಲ, ಫ್ರೇಮ್ ರೀತಿಯಲ್ಲಿ, ಅದು ದುಬೈ ಫ್ರೇಮ್. ಗೋಲ್ಡ್ ಪ್ಲೇಟೆಡ್ ಅಂತ ಹೇಳ್ತಾರೆ, ಎಷ್ಟು ಸತ್ಯ ಗೊತ್ತಿಲ್ಲ. ಸತ್ಯ ಹೌದಾ? ಇದು ಗೋಲ್ಡಿನ ದುಬೈ ಫ್ರೇಮ್. ತೋರಿಸುವ, ವಿಂಡೋ ಕಡೆಗೆ ಮಾಡಿ ತೋರಿಸುವ. ಮಮ್ಮಿ ಡ್ಯಾಡಿನವರು ಮುಂಚೆ ಬಂದಾಗ ದುಬೈ ಫ್ರೇಮ್ಗೆ ಹೋದಾಗ ಇದು ನಾವು ಫೋಟೋಸ್ ಕ್ಲಿಕ್ ಮಾಡಿದಾಯ್ತಾ. ದುಬೈ ಫ್ರೇಮ್ ಮೇಲೆ ಹೋದಾಗ ಒಂದು ಸೈಡ್ ಓಲ್ಡ್ ದುಬೈ ಕಾಣ್ತದೆ, ಇನ್ನೊಂದು ಸೈಡ್ ನ್ಯೂ ದುಬೈ ಕಾಣ್ತದೆ. ಈ ದುಬೈ ಫ್ರೇಮ್ ವಿಸಿಟ್ ಮಾಡಲಿಕ್ಕೆ 50 ದಿರಮ್ಸ್ ಆಯ್ತಾ. ಸಾಧಾರಣ 1300 ರುಪೀಸ್ ಬರ್ತದೆ. 50 ದಿರಮ್ ಒನ್ ಟೈಮ್ ಹೋಗ್ಲಿಕ್ಕೆ ವರ್ತ್. ಗಡಿ ಹೋಗ್ಲಿಕ್ಕೆ ಅಷ್ಟೇನಿಲ್ಲ, ಆದರೆ ಒಂದು ಸರ್ತಿ ವಿಸಿಟ್ ಮಾಡ್ಲಿಕ್ಕಂತೂ ವರ್ತ್ ಇಟ್. ದುಬೈಗೆ ಬಂದರೆ ಅಂತೂ ವಿಚಿತ್ರ ಹಾಗೂ ಡಿಫ್ರೆಂಟ್ ಆದ ಗಾಡಿ ನೋಡಲಿಕ್ಕೆ ಸಿಗ್ತದೆ. ಇದು ಅಂತ ಒಂದು ಗಾಡಿ ಆಯ್ತಾ. ಸೈಡ್ ಮಿರರ್ಸ್ ಇಲ್ಲ, ಕ್ಯಾಮರಾಸ್ ಉಂಟು. ಇದು ಚೈನೀಸ್ ಗಾಡಿ. ಏರ್ಪೋರ್ಟ್ ನೋಡುವಾಗ ನಾವು ಯಾವಾಗ ಬರುವುದಿಲ್ಲ ಅಂತೇಳಿ ನಮಗೆ ಫೀಲ್ ಆಗ್ತದೆ. ನನಗೆ ಖಾಲಿ ಅಲ್ಲ, ಯಾರೆಲ್ಲ ಹೊರ ದೇಶದಲ್ಲಿದ್ದಾರೆ ಎಲ್ಲರಿಗೆ ಸಹ ಸೇಮ್ ಟು ಸೇಮ್ ಫೀಲಿಂಗ್. ಫ್ಲೈಟ್ ಎಲ್ಲ ನೋಡುವಾಗ ಊರಿಗೆ ಹೋಗುವ ಅಂತೇಳಿ ಆಸೆ ಆಗ್ತದೆ. ಮ್ಯಾಪ್ಸ್ ಅವಸ್ಥೆ ನೋಡಿ ಅಂತ ಏರ್ಪೋರ್ಟ್ ಹತ್ರ ಎಲ್ಲ ಮ್ಯಾಪ್ಸ್ ಅನ್ನು ಇದು ಮಾಡಿದ್ದಾರೆ. ಸೊ ಸ್ವಲ್ಪ ಆಚೆ ಈಚೆ ಆಗ್ತದೆ. ಅಂದಾಜು ಪ್ರಕಾರ ಹೋಗ್ಬೇಕು. GPS ಕೋಆರ್ಡಿನೇಟ್ ಬ್ಲಾಕ್ ಮಾಡಿದ್ದಾರೆ. ಸೊ ಅದರಿಂದಾಗಿ ಎಂತೆಲ್ಲ ತೋರಿಸ್ತದೆ ಇದು ನೋಡಿ. ಪಾರ್ಕಿಂಗ್ ಲಾಟಲ್ಲಿ ಹೋಗ್ತಾ ಇದ್ದಾರೆ. ನಾವು ರೋಡಲ್ಲಿ ಇದ್ದೇವೆ, ಆದರೆ ಇದು ತೋರಿಸ್ತಾ ಉಂಟು ಉಲ್ಟಾ. ಎಷ್ಟೋಗಿ ಬಂದಿದ್ದೇವೆ ವೀಕ್ಲಿ ಶಾಪಿಂಗ್ ಮಾಡಲಿಕ್ಕೆ. ಎಷ್ಟು ಕಂಪನಿದು ವಾಷಿಂಗ್ ಪೌಡರ್ ಉಂಟು ನೋಡಿ. ಇದು ಪ್ಲಾಟಿನಮ್ ಒಳ್ಳೆ ಉಂಟು, ಇದು ಒಳ್ಳೆ ಉಂಟು. ಎಷ್ಟು ಉಂಟು ನೋಡಿ ಆಪ್ಷನ್. ಸರ್ಫ್ ಸಹ ಉಂಟು, ಸರ್ಫು ಎಂತ ಸಹ ಬೇಡ, ಬಾರಲ್ಲಿ ಹೋಗಿತಾನಂತ ಹೇಳೋರಿಗೆ ಬಾರ್ ಸೋಪ್ ಸಹ ಉಂಟು. ಇದು ಟೈಟ್ ಸೋಪಿಗೆ 3 ದಿರಮ್. ಇದಕ್ಕೆ 3 ದಿರಮ್. ಊರಲ್ಲಿ 30 ರೂಪಾಯಿ, ಇಲ್ಲಿ 65 ರುಪೀಸ್. ಊರಲ್ಲಿ 30 ರೂಪಾಯಿ. ಉಜಾಲ ಉಂಟು ಅಂತ ಬರ್ತಿತ್ತಲ್ಲ ಅಡ್ವರ್ಟೈಸ್ಮೆಂಟ್, ಅದು ಇಲ್ಲಿ 2 ದಿರಮ್. ಒಂದು ಪ್ಯಾಕಿಗೆ 2 ದಿರಮ್. ಇದು ಎಕ್ಸ್ಪೋರ್ಟ್ ಏನೋ, ಇಂಡಿಯಾದು ರುಪೀಸಲ್ಲಿ ಬರೀಲ್ಲ. ಬ್ರೆಡ್ಡಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ, ವೆರೈಟಿ ಎಷ್ಟು ನಮ್ಮನೆದು ಕೇಕ್ ಉಂಟು ನೋಡಿ. ಇಲ್ಲಿ ಬೇಡ ಮಗ, ನಮ್ಮ ಬೇಕರಿಯಲ್ಲಿ ತಗೊಳ್ಳುವ ಬನ್ನಿ. ಎಷ್ಟು ನಮ್ಮನೆದು ಉಂಟು ನೋಡಿ, ಕೇಕ್, ಡೋನಟ್ಸ್, ರೋಲ್ಸ್.
ಟೈಪುದು ಮಾವಿನ ಹಣ್ಣು ಉಂಟು ನೋಡಿ. ಇದು ಏಮೆಂದು, ಇದು ತೋತಾಪುರಿ, ಇದು ರಾಜ್ಪುರಿ, ಇದು ಬಂಗನ ಪೆಲ್ಲೆ, ಇದು ಸಿಂಧೂರಂ, ಇದು ಮಲ್ಲಿಕ. ಎಂತ ಮಾವಿನ ಹಣ್ಣು ಮಾರೇದು. ಇದು ಅಲ್ಫೋನ್ಸೋ. ಇದು ಬೇರೆ ಬೇರೆ ರೇಂಜ್ದು ಉಂಟು. 1,000 1,500 ಒಳಗೂ ಸಹ ಉಂಟು. ಇದು ಹಿಮಾ ಪಸಂತ್. ಆಯಿತು, ಕ್ವಿಕ್ ಶಾಪಿಂಗ್ ಮಾಡಿ ಆಯಿತು. ಇನ್ನೆಂತ ಟ್ರಾಫಿಕ್ ಪೊಲೀಸಾ? ಇಲ್ಲೆಲ್ಲ ರೋಡ್ ರಿಪೇರಿ ಆಗ್ತಾ ಉಂಟು. ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿದ್ದಾರೆ. ಆಯಿತು, ನಮ್ಮ ಶಾಪಿಂಗ್ ಆಯಿತು. ಮೊಸರು ಲೀಕ್ ಆದದ್ದು ಎಲ್ಲ ಪ್ಲಾಸ್ಟಿಕಲ್ಲಿ. ಸೊ ನೋಡಿ, ನಿಮ್ಮದು ಪ್ಲಾಸ್ಟಿಕ್ ಇಲ್ಲ ಅಡಿಯಲ್ಲಿ. ಚಲೋ ಹೋಗೋ. ಅನ್ಪ್ಲ್ಯಾಂಡ್ ಇದು, ಅದಕ್ಕೆ ನಾವು ತೊಟ್ಟೆ ಸಹ ತರಲಿಲ್ಲ. ಸುಪುತ್ರಿಗಳೇ ಹತ್ತಿ ನೋಡು. ಹಲೋ ಮೇಡಮ್. ಇಲ್ಲೆಲ್ಲ ರೋಡ್ ರಿಪೇರಿ ಆಗ್ತಾ ಉಂಟು. ಡಸ್ಟ್ಬಿನ್ ಎಲ್ಲ ತಿರುಗಲಿಕ್ಕೆ ಹೋಗ್ತಾ ಉಂಟು. ಬೇರೆ ಕಡೆ ರೀಲೊಕೇಟ್ ಮಾಡ್ತಿದ್ದಾರೆ ಏನೋ. ಎಲ್ಲ ಡಸ್ಟ್ಬಿನ್ ಹೋಗ್ತಾ ಉಂಟು ಮುನ್ಸಿಪಾಲಿಟಿ ಗಾಡಿಯಲ್ಲಿ. ಪ್ರಿನ್ಸ್ ಬೇಕರಿಯಿಂದ ಒಂದು ಸ್ಪೆಷಲ್ ಪರ್ಸನ್ ಅನ್ನು ಸಿಗ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದೆ ನಾನು, ಆದರೆ ಸಿಗ್ಲಿಕ್ಕೆ ಆಗಲಿಲ್ಲ. ಯಾರಂದ್ರೆ ನನ್ನದು ಸಬ್ಸ್ಕ್ರೈಬರ್ ಆಯ್ತಾ, ಇವರು ಐರ್ಲ್ಯಾಂಡಲ್ಲಿ ಇರುವುದು. ಐರ್ಲ್ಯಾಂಡಿಂದ ದುಬೈಗೆ ಬಂದರೆ ನನ್ನ ವ್ಲಾಗ್ಸ್ ನೋಡಿ ಅವ್ರಿಗೆ ದುಬೈ ನೋಡ್ಬೇಕಂತೇಳಿ ಮನಸ್ಸಾಗಿ ಒಂದು 4-5 ದಿನಕ್ಕೆ ದುಬೈಗೆ ಬಂದರೆ. ಇವರ ಹೆಸರು ದೀಪ್ತಿ ಮಲ್ಯ ಅಂತೇಳಿ. ನಾನು ಕರಮ ಸೈಡ್ ಹೋದಾಗ ಅವರು ಗೋಲ್ಡ್ ಸೂಕಲ್ಲಿ ಇದ್ರು. ಸೊ ಅದಕ್ಕೆ ನಮಗೆ ಸಿಗ್ಲಿಕ್ಕೆ ಆಗಿಲ್ಲ. ಮತ್ತೆ ಮೇನ್ ಬಂದದ್ದು ದುಬೈ ತಿರ್ಗ್ಲಿಕ್ಕೆ ಅಲ್ಲ. ದುಬೈಗೆ ಬಂದಾಗ ಫುಲ್ ಟೈಮ್ ಯುಟಿಲೈಸ್ ಮಾಡಬೇಕು ತಿರ್ಗುದ್ರಲ್ಲಿ. ಸೊ ನಾನು ಹೇಳಿದೆ ಈ ವಾರದಲ್ಲಿ ನೋಡ್ತೇನೆ, ಆದರೆ ಬೇರೆ ಟೈಮ್ ಅವರು ಫ್ರೀ ಇದ್ದಾಗ ಬಂದು ಸಿಗ್ತೇನೆ ಅಂತೇಳಿ. ತುಂಬ ಖುಷಿ ಆಯಿತು. ನನ್ನ ವ್ಲಾಗ್ಸ್ ಅನ್ನು ಇಷ್ಟಪಟ್ಟು ನೋಡಿ ದುಬೈ ತಿರ್ಗ್ಬೇಕಂತೇಳಿ ಬಂದಾರಲ್ಲ, ಇಷ್ಟು ದೂರದಿಂದ ಐರ್ಲ್ಯಾಂಡಿಂದ ಬಂದರೆ. ತುಂಬ ಖುಷಿಯ ವಿಷಯ. ನನ್ನ ವ್ಲಾಗ್ಸಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟೆ ಅಲ್ಲ, ನನಗೆ ಅದೇ ಒಂದು ಸಾರ್ಥಕ. ವ್ಯೂಸ್ ಬರಲಿ ಬರದೇ ಇರಲಿ, ಆದರೆ ನನ್ನ ವ್ಲಾಗ್ಸ್ ಇಷ್ಟು ಇನ್ಫಾರ್ಮೇಷನ್ ನಿಮಗೆಲ್ಲ ಸಿಗ್ತದಲ್ಲ, ಸೊ ಅದೇ ಒಂದು ಬೇರೆ ಲೆವೆಲ್ ಖುಷಿ. ಒಂದು ಎಂತ, ನಾವು ಇಷ್ಟು ಕಷ್ಟಪಟ್ಟು ವ್ಲಾಗ್ ಹಾಕುವಾಗ ಒಂದು ಹೀಗೆಲ್ಲ ನಮಗೆ ಮೂಮೆಂಟ್ ಸಿಗುವಾಗ ಅದೇ ಒಂದು ಸಕ್ಸಸ್, ಅದೇ ಒಂದು ದೊಡ್ಡ ಸಕ್ಸಸ್ ನನಗೆ. ಕೇಕ್ ಇಲ್ಲವಾ ಅಂತ ಕೇಳ್ತಾ ಇದ್ಲು ಕಿಯಾರ. ಅದಕ್ಕೆ ಅವಳಿಗೋಸ್ಕರ ಒಂದು ಚೊಕ್ಕದಾದ 2 ಪೇಸ್ಟ್ರಿ ತಗೊಂಡದ್ದು. ನಿಲ್ಲು ಡಾಡ ಬರ್ತಾರೆ, ನಿಲ್ಲು. ಚಿಕ್ಕದಾದ 2 ಪೇಸ್ಟ್ರಿ ತಗೊಂಡದ್ದು ಇವಳ ಸಮಾಧಾನಕ್ಕೆ ಕಟ್ ಮಾಡಲಿಕ್ಕೆ. ಹ್ಯಾಪಿ ಮದರ್ಸ್ ಡೇ ಆಯ್ತಾ? ನಿಂಗೆ ಅಲ್ಲ ಇಲ್ಲ. ಕಿಯಾರನ ಸ್ಕೂಲಲ್ಲಿ ಇವತ್ತು ಮದರ್ಸ್ ಡೇಗೆ ಕಾರ್ಡ್ ಮಾಡಲಿಕ್ಕಿತ್ತು. ಸೊ ಮಕ್ಕಳೆಲ್ಲ ಕಾರ್ಡ್ ಮಾಡಿದ್ದಾರೆ ತಮ್ಮ ತಾಯಂದಿರಿಗೆ. ಓ ಅಪ್ಪ ಏನು ಮಗ ಮ್ಯಾಚ್ ಬಾಕ್ಸ್ ಇಟ್ಟಿದ್ದಾರೆ ಕೆಳಗೆ. ಮ್ಯಾಚ್ ಬಾಕ್ಸ್ ಇಟ್ಟಿದ್ದಾರೆ. ಇದು ಯಾರು? ಡ್ಯಾಡ್ ಅದು ಇಷ್ಟು ದೊಡ್ಡ ಅಂತ ಕರ್ಕೊಂಬಿಡಕಾಯ ಶೂಸ್. ತಾಯಿ ನಿತ್ರಾಣವಾಗಿದೆ ತಾಯಿ. ಇದು ಕಿಯಾ. ವೆರಿ ನೈಸ್ ಮಗ, ವೆರಿ ನೈಸ್. ಹಾಟಲ್ಲಿ ತುಂಬ ಇಡ್ಲಿ ಉಂಟು. ತಾಯಿಗೆ ಇಡ್ಲಿ ಇಷ್ಟ ಉಂಟು ಅಂತೇಳಿ ಗೊತ್ತುಂಟು ಅವಳಿಗೆ. ನೋಡಿ ರಾಶಿ ಇಡ್ಲಿ ಮಾಡಿದಾಳೆ ಮಗು. ಐ ಲವ್ ದೊಡ್ಡಮ್ಮ, ಐ ಲವ್ ಯು ಓ ಮಿಸ್ಸಿಂಗ್. ಓ ಈಚೆ ಬಂದಿದೆ ಬೇಗ. ಇಡ್ಲಿ ಮಕ್ಕಳು ಹೇಗೆ ಮಾಡಿದ ಸಹ ಚಂದವೇ ಅಲ್ಲ. ತುಂಬ ಪ್ರೀತಿ ಕಾಣ್ತದೆ ಈ ಕಾಡಲ್ಲಿ. ಪರ್ಫೆಕ್ಷನ್ ಇಲ್ಲದೆ ಸಹ ಪ್ರೀತಿ ಉಂಟು. ಥ್ಯಾಂಕ್ ಯು ಕಿಯಾ ಕಾರ್ಡ್ ಮಾಡಿದಕ್ಕೆ. ನೀನು ಮಾಡಿದ ಟೀಚರ್ ಮಾಡಿದ? ನೀನು ಮಾಡಿದ. ಹಾರ್ಟ್ ಎಲ್ಲ ನಿನ್ನದೇ ಒರಿಜಿನಲ್ಲಾ? ವೈ? ಯಾಕೆ ಟೀಚರ್ ಹೇಳಿದ್ರ ಸ್ಕ್ರಿಬಲ್ ಮಾಡ್ಲಿಕ್ಕೆ? ಮತ್ತೆ ಯಾಕೆ ಮಾಡಿದ್ದು? ಒಂದು ಕೊಟ್ರ ಟೀಚರ್? ಟೀಚರ್ ಪಾಪ, ಅದು ನಮ್ಮ ಕಾಲದ ಟೀಚರ್ ಇರ್ತಿದ್ರೆ ಸಿಕ್ತಿತ್ತು. ಬೆಳಿಗ್ಗೆ 2 ಪೋನಿ ಹಾಕಿ ಕಲಿಸಿದ್ದು, ಟಿಪ್ ಟಾಪ್ ಕಲಿಸಿದ್ದೇನೆ. ಈಗ ನೋಡಿ ಅಂತೆ ಕಾಡು ಜನರಾಗಿ ಬಂದಾಳೆ. ಬೆಲ್ಟ್ ಇಲ್ಲ, ಪುಚ್ಚೆ ಸಹ ಇಲ್ಲ. ಪುಣ್ಯಕ್ಕೆ ಶೂ ಮತ್ತೆ ಒಂದು ಡ್ರೆಸ್ ಇತ್ತು ಬರುವಾಗ. ಎಂತ ಅವಸ್ಥೆ ಮಗ ಇದು. ಯಾಕೆ ತೆಗೆಯುವುದು ಕೂದಲೆಲ್ಲ ಶಾಲೆಯಲ್ಲಿ? ಬೆಲೂನ್ ಆಗಿ ಕಾಣ್ತದ? ನಮಗೆಲ್ಲ ಶಾಲೆಯಲ್ಲಿ ಮ್ಯಾಂಡೇಟ್ರಿ ತುಂಬ ಇದಿತ್ತು, ರೂಲ್ಸ್ ಇತ್ತು. 2 ಪುಚ್ಚೆ ಕಟ್ಟಲೇಬೇಕು, ಉದ್ದ ಇದ್ರೆ ಫ್ಲಾಟ್ ಕಟ್ಟಲೇಬೇಕು ಅಂತೇಳಿ. ಈಗ ನೋಡಿ ಸ್ಟೈಲ್.
ಕಿಯಾರಾ ತುಂಬಾ ದಿನದಿಂದ ಬೀಚಿಗೆ ಹೋಗುವ ಅಂತ ಹೇಳ್ತಿದ್ಲು. ಫೈನಲಿ ಇವತ್ತು ನಾವು ಶಾರ್ಜಾದಲ್ಲಿರುವ ಬೀಚಿಗೆ ಬಂದಿದ್ದೇವೆ. ಇಟ್ಸ್ ಓಕೆ ಹೆಕ್ಕು ಹೀರಾ ಬೀಚ್ ಇದು ಒಳ್ಳೆ ಮಾಡಿದ್ದಾರೆ. ಓ ರಿಯಲಿ? ದಿಸ್ ಬಿಲಾಂಗ್ಸ್ ಟು ಶಾರ್ಜಾ. Like a flag is yellow and red. That is the changing area. Oh, here is it? Oh, nicely. They have done very nice. ಏನ್ ಮಗ ಇಲ್ಲೇ ಕೂತಿ? Come. It's okay. Go and remove there. I'm there. You go. You wear it and go. Beach ತುಂಬಾ ಕ್ಲೀನ್ ಉಂಟು ನೋಡಿ. ನೀರು ತುಂಬ ಕ್ಲೀನ್ ಉಂಟು. ಬ್ಯೂಟಿಫುಲ್ ಆದ ಸನ್ಸೆಟ್ ಆಗ್ತಾ ಉಂಟು. ದಿನಂದು ಹೇಳ್ತಿದ್ಲು ಬೀಚಿಗೆ ಹೋಗುವ ಅಂತೇಳಿ. ಲಕ್ಕಿಲಿ ಇವತ್ತು ಅವಳ ಫ್ರೆಂಡ್ ಹೋಗ್ತಿದ್ಲು, ಸೊ ಅವರೊಟ್ಟಿಗೆ ಬಂದದ್ದು ನಾವು ಸಹ. ಇನ್ನು ತಾಯಂದಿರು ಹೋಗುದಿಲ್ಲ, ಖಾಲಿ ಮಕ್ಕಳು ಹೋಗುದು ಅಂತ ನೆನೆಸಿದ್ದು. ಈಗ ಮಕ್ಕಳೆಲ್ಲ ನನ್ನ ಮೇಲೆ ನೀರು ಹಾಕಿ ಬಿಟ್ರು. ಇನ್ನು ನಾನು ಸಹ ಈಜುದೆ. ಇನ್ನು ಇದೇ ಚಂಡಿ ಬಟ್ಟೆಯಲ್ಲಿ ಹೋಗುದು ಮನೆಗೆ. ಬಟ್ಟೆ ತರಲಿಲ್ಲ ನಾನು ಈಜುದ್ಲ ಅಂತಿಲ್ಲ, ನಾನು ಬಟ್ಟೆ ತರಲಿಲ್ಲ. ಇನ್ನು ಈಜುದು, ಸ್ವಲ್ಪ ಹೊತ್ತು ಆಡುದು. ಈ ಸಮ್ಮರ್ಗೆ ಇದೊಂದು ಒಳ್ಳೆ ಥೆರಪಿ, ನೀರಲ್ಲಿ ಆಡುದು. ತುಂಬ ಕ್ಲೀನ್ ಉಂಟು ಬೀಚ್. ಮತ್ತು ಚೇಂಜಿಂಗ್ ರೂಮ್ಸ್ ಉಂಟು, ಲೈಫ್ ಗಾರ್ಡ್ ಇದ್ದಾರೆ. ಟೆನ್ಷನ್ ಇಲ್ಲ, ಮತ್ತು ಹೆಚ್ಚು ಡೀಪ್ಸೇ ಇಲ್ಲ, ಅದರಿಂದಾಗಿ ಟೆನ್ಷನ್ ಇಲ್ಲ. ಇದು ಲೈಫ್ ಗಾರ್ಡ್. ಇಲ್ಲಿ ವಾಶ್ರೂಮ್ ಅವಳಿಗೆ ಆಡಬೇಕಂತ ಇನ್ನು ಸಹ. ನಾಳೆ ಬರುವ. ಇದು ವಾಶ್ರೂಮ್ ಹಾಗೂ ಚೇಂಜಿಂಗ್ ರೂಮ್. ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಹೊರಗೆ ಶವರ್ಸ್ ಉಂಟು ನೋಡಿ, ಇಲ್ಲಿ ಶವರ್ ಉಂಟು. ಸ್ನಾನ ಮಾಡೋರಿಗೆ ಇಲ್ಲಿ ಸಹ ಸ್ನಾನ ಮಾಡಿ ಹೋಗ್ಬೋದು. ಚೇಂಜಿಂಗ್ ರೂಮ್ ಎಷ್ಟು ಜಿಗ್ಗ ಉಂಟು ನೋಡಿ. ಕ್ಲೀನ್ ಸಹ ಉಂಟು ಚೇಂಜಿಂಗ್ ರೂಮ್. ಅಲ್ಲಿ ಇದ್ದಾರೆ ಮಗ, ನೋಡುವ ಈಚೆ ನೋಡುವ ಎಂತ ಉಂಟು. ಇಲ್ಲಿ ಸಹ ಉಂಟು ಚೇಂಜಿಂಗ್ ರೂಮ್. ತುಂಬ ಕ್ಲೀನಾಗಿ ನೀಟ್ ಮಾಡಿದ್ದಾರೆ. ಈಗ ರೂಮ್ ನೋಡಿ, ಒಳಗೆ ಒಂದು ಬೆಂಚ್ ಕೊಟ್ಟಿದ್ದಾರೆ, ಮಿರರ್ ಕೊಟ್ಟಿದ್ದಾರೆ. ತುಂಬ ಜಾಗ ಸಹ ಉಂಟು. ಡೋರ್ ಕ್ಲೋಸ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಬೋದು. ಎಲ್ಲರದ್ದು ಆಡಿ ಆಯಿತು. ನಾನು ಹೀಗೆ ಚಂಡಿಪುಂಡಿ ಮನೆಗೆ ಹೋಗ್ತಾ ಇದ್ದೇನೆ. ಅನ್ಪ್ಲ್ಯಾಂಡ್ ಇದು. ಚಂದ ಝೀಬ್ರಾ ಕ್ರಾಸಿಂಗ್ ನೋಡಿ. ಇಲ್ಲಿ ಸ್ಟಾಪ್ ಅಂತ ಹಾಕಿದ್ದಾರೆ. ಇಲ್ಲಿ ಗ್ರೀನ್ ಬಂದಾಗ, ಕೈ ಗ್ರೀನ್ ಆದಾಗ ನಡಿಬೋದು. ಇಲ್ಲಿ ಅಷ್ಟೊಂದೇ ಗಾಡಿ ಹೋಯ್ತಾ ಇರ್ತದೆ. ಡು ವಿ ಹ್ಯಾವ್ ಟು ಪ್ರೆಸ್ ಸಮಥಿಂಗ್ ಯು ಪ್ರೆಸ್? ಓಕೆ, ಇಲ್ಲಿ ಒತ್ತಬೇಕು. ಒತ್ತಿದ್ರೆ ಗ್ರೀನ್ ಆಗ್ತದೆ. ಗ್ರೀನ್ ಆದ ಮೇಲೆ ನಡಿಬೋದು. ಈಗಷ್ಟೇ ಗ್ರೀನ್ ಆಗ್ತದಲ್ಲ, ಸೊ ಐ ಗೆಸ್ 1 ನಿಮಿಷ ಆದ ಮೇಲೆ ಪೂರ ಗ್ರೀನ್ ಆಗ್ತದೆ. ಬಾ ಕಿಯಾ, ಗ್ರೀನ್ ಬಂತು, ಈಗ ನಡಿಬೋದು. ರಾತ್ರಿಯ ವೈಬ್ ನೋಡಿ. ಇಲ್ಲಿ ತುಂಬ ಜನರು ಬರ್ತಾರೆ. ಇಲ್ಲಿ ರಾತ್ರಿ ಎಲ್ಲ ರೆಸ್ಟೋರೆಂಟ್ಸ್ಗೆಲ್ಲ ಲೈಟ್ ಹಾಕಿದ್ದಾರೆ. ಚಂದ ಕಲರ್ ನೋಡಿ, ಹೂವಾದು. ನೀರಲ್ಲಿ ಆಡುದಿಲ್ಲ ಅಂತೇಳಿ ಬಂದದ್ದು. ಮತ್ತು ಇವರೆಲ್ಲ ಫೋರ್ಸ್ ಮಾಡೋಕೆ ಆಸೆ ಆಯಿತು, ಆಡು ಅಂತೇಳಿ. ನಾನು ಸಹ ನೀರ್ದು ಸ್ವಲ್ಪ ಮರಳುಂಟು ನನಗೆ ಇಷ್ಟ ನೀರಲ್ಲಿ ಆಡಲಿಕ್ಕೆ. ಆದರೆ ನೀರಲ್ಲಿ ಆಡಿದ ನಂತರ ಹೊಯ್ಗೆ ಆಗ್ತದಲ್ಲ, ಅದು ಕಿರಿಕಿರಿ. ಆಯಿತು, ಆಡಿ ಎಲ್ಲ ಆಯ್ತು. ಇನ್ನು ಇವಳ ಬಕೆಟ್ ಹಿಡಿದು ಹೋಗುದು. ನಾನೀಗ ಬಾತ್ರೂಮಿಂದ ಬಂದಾಗಿ ಉಂಟು. ಒಂದು ಕೈಯಲ್ಲಿ ಟವಲ್, ಒಂದು ಕೈಯಲ್ಲಿ ಬ್ಯಾಗ್. ನಡಿ ಅಕ್ಕ ನಡಿ. ಬಟ್ಟೆ ಎಲ್ಲ ತೆಗ್ದಿಟ್ಟಿದೆ. ಬಂದು ಕಲೆಕ್ಟ್ ಮಾಡ್ತಾರೆ. ಥರ್ಸ್ಡೇಯಿಂದ ಕಾಯ್ತಿದ್ದೇನೆ. ಇದು ಮೀನ್ದವ್ರಿಗೆ ಕಾದಾಗೆ ಆಗಿದೆ. ಇವತ್ತು ಟ್ಯೂಸ್ಡೇ. ಫೈನಲಿ ಯಾಕೆ ಬರಲಿಲ್ಲ, ದಾನೆ ಕೇಳಿ ಇವತ್ತು ಬರ್ತಿದ್ದಾರೆ, ಕಳೆಗಿದ್ದಾರೆ. ಕಂಪ್ಲೇಂಟ್ ಮಾಡಿ ಇವತ್ತು ಫೈನಲಿ ಬಂದ್ದಾರೆ ಕಲೆಕ್ಟ್ ಮಾಡಲಿಕ್ಕೆ. ನೋಡ್ಬೇಕು ಎಷ್ಟು ಸಿಗ್ತದೆ. ನಾನು 4-5 ತೊಟ್ಟೆ ಉಂಟು. ಇದು ಹೀಗೆ ಅಂದರೆ ತೋರಿಸುದು ಇಲ್ಲಿ ತಾಗಿದೆ ಅಂತ ಅರ್ಥ. ತಾಗಿದಂದ್ರೆ ಅದು ಸ್ವಲ್ಪ ಜೋಶಲ್ಲಿ ಮಾಡ್ಲಿಕ್ಕೆ ಹೋದದ್ದು. ಐಸ್ ಕ್ರೀಮ್ ಗಟ್ಟಿಯಾ ಅವಳು ಗಟ್ಟಿಯಾ ನೋಡ್ಲಿಕ್ಕೆ ಹೋದದ್ದು. ಅನ್ಫಾರ್ಚುನೇಟ್ಲಿ ಐಸ್ ಕ್ರೀಮ್ ಗಟ್ಟಿ ಇತ್ತು. ಫ್ಲಾಟ್ ಮನಿ. ಆಯ್ತು, ಮದರ್ಸ್ ಡೇ ಇನ್ನು ಬರೋ ವರ್ಷ. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ ಹೇಳಿ ಕೋಪ ಮಾಡಿ ಪ್ರಯೋಜನ ಇಲ್ಲ. ಹ್ಯಾಪಿ ಮದರ್ಸ್ ಡೇ ಹೇಳಿ ಹ್ಯಾಪಿ ಇರ್ಬೇಕು. ಅಮ್ಮನ ಕೋಪ ಮಾಡಿಸುದಲ್ಲ. ಅಮ್ಮ ಬರಿ ಮಗ ಅಂತ ಹೇಳುವಾಗ ಓಡಿ ಬರಿಬೇಕು. ಇಷ್ಟೆಲ್ಲ ಉಂಟು ಬಟ್ಟೆ.
ಇದರಲ್ಲಿ ಬೆಡ್ಶೀಟ್, ಸಾಫ್ಟ್ ಟಾಯ್ಸ್ ಎಲ್ಲ ಉಂಟು. ಸೊ ಎಲ್ಲ ಒಟ್ಟಿಗೆ ಕೊಟ್ಟು ಬಿಡೋದು. ಇದು ಕೊಂಡೋಗ್ತಾರೆ ಇಲ್ಲ ಗೊತ್ತಿಲ್ಲ. ಇದು ಒಳಗೆ ಕಲರ್ ಪೆನ್ಸಿಲ್ಸ್ ಎಲ್ಲ ಉಂಟು. ಇದು ಕೊಂಡೋಗ್ತಾರೆ ಇಲ್ಲ ಗೊತ್ತಿಲ್ಲ, ಅಂದರೆ ಬಟ್ಟೆ ಎಲ್ಲ ಕೊಂಡೋಗ್ತಾರೆ. 38 ದಿರಮ್ ಸಿಕ್ಕಿತ್ತು. ಈಗ ಬಂದು ಕಲೆಕ್ಟ್ ಮಾಡಿ ಹೋದರು. ಟೋಟಲ್ 19 kg ಇತ್ತು. 19 kgಗೆ 38 ದಿರಮ್. 1 kgಗೆ 52 ರುಪೀಸ್ ಕೊಡ್ತಾರೆ, ಅಂದರೆ 2 ದಿರಮ್. ಸೊ ಟೋಟಲ್ 38 ದಿರಮ್, ಅಂದರೆ 990 ರುಪೀಸ್ ಸಿಕ್ಕಿತ್ತು ಹಳತು ಬಟ್ಟೆನೆಲ್ಲ ಕೊಟ್ಟು. ಇಲ್ಲದ್ರಲ್ಲಿ ಕೆಳಗೆ ಬಾಕ್ಸಸ್ ಎಲ್ಲ ಉಂಟು, ಬಟ್ಟೆದು ಬಾಕ್ಸಸ್, ಅದಕ್ಕೆ ಸಹ ಹಾಕ್ಬೋದು. ಆದರೆ ನಾವೇ ಹೊತ್ತುಕೊಂಡು ಹೋಗ್ಬೇಕಲ್ಲ. ಇದಾದರೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಸೊ ಟೆನ್ಷನ್ ಇಲ್ಲ, ನಮಗೆ ಹೊತ್ತುಕೊಂಡು ಹೋಗುವ ಟೆನ್ಷನ್ ಇಲ್ಲ. ಈ ಹಣ ಇನ್ನು ಎಲ್ಲಿ ಹೋಗ್ತದೆ ಹೇಳ್ತೇನೆ. ಇದು ಇನ್ನು ಕಿಯಾರನ ಪಿಗ್ಗಿ ಬ್ಯಾಂಕಿಗೆ ಹೋಗ್ತದೆ. ಇದು ಕಿಯಾರನ ಪಿಗ್ಗಿ ಬ್ಯಾಂಕ್. ಇದರಲ್ಲಿ ಹಾಕ್ತಾನೆ ಸಹ ನಾನೇ, ತೆಗಿಯೋದು ಸಹ ನಾನೇ. ಅವಳ ಪಾಪ ಹಾಕುದು. ಕೆಲವೊಮ್ಮೆ ಚೇಂಜ್ ಇರುತ್ತಾ, ಚೇಂಜ್ ಇಲ್ಲದಾಗ ಇದರಿಂದ ನಾನೇ ತೆಗಿಯೋದು. ಚೇಂಜ್ ಇರೋ ಟೈಮಲ್ಲಿ ನಾನು ಪುನಃ ಹಾಕ್ತೇನೆ. ನೋಡಿದರೆ ಬೊಬ್ಬೆ ಆಗ್ತಾಳೆ ಅವಳು. ವ್ಲಾಗ್ ಎಂಡ್ ಮಾಡುವ ಮುಂಚೆ ಒಂದು ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಶನ್ವಿತಾ ಗೌಡನ ಬರ್ಡೇ 13th, ಅಂದರೆ ಇವತ್ತು. ಹ್ಯಾಪಿ ಬರ್ಡೇ ಶನ್ವಿತಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ, ಆದರೆ ಕಿಯಾರ ಶಾಲೆಗೆ ಹೋಗಿದ್ದಾಳೆ. ಮಂಡೆಯಿಂದ ಇಲ್ಲಿ ಶಾಲೆ ಸ್ಟಾರ್ಟ್ ಆಗಿದೆ. ವಾಪಸ್ ಕರೆದಿದ್ದಾರೆ ಮಕ್ಕಳನ್ನೆಲ್ಲ ಶಾಲೆಗೆ. ಶನ್ವಿತಾಗೆ ಕಿಯಾರ ಅಂದರೆ ತುಂಬಾನೇ ಇಷ್ಟ ಅಂತೆ. ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ. ಕಿಯಾರ ಹತ್ರ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ವಿಶ್ ಮಾಡಿಸ್ತೇನೆ, ಆಯ್ತಾ? ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್, ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬಾಯ್ ಬಾಯ್.